ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೆನ್ಯೂನ್ ರಿವ್ಯೂಸ್ ಮತ್ತೆ ಅಪ್ಡೇಟ್ಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಹೌಸ್ ಅಲ್ಲಿ ಒಂದು ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾ ಇದೆ. ಅವ್ರು ಬೇರೆ ಯಾರು ಅಲ್ಲ, ಶೋಭಾ ಶೆಟ್ಟಿ. ಇವರು ಭಾನುವಾರ ಎಪಿಸೋಡ್ ಅಲ್ಲಿ ಎಂಟ್ರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ತೆಲುಗು ಬಿಗ್ ಬಾಸ್ ಅಲ್ಲಿ ಕೂಡ ಇವರು ಸೀಸನ್ 7 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಕಾರ್ತಿಕ ದೀಪಂ ಸೀರಿಯಲ್ ಅಲ್ಲೂ ಕೂಡ ಫೇಮಸ್ ವಿಲನ್ ರೋಲ್ ಅನ್ನ ಪ್ಲೇ ಮಾಡಿದ್ರು. ಅದೇ ರೀತಿ ಅಂಜನಿ ಪುತ್ರ ಮೂವಿನಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಈ ಕಂಟೆಸ್ಟೆಂಟ್ ಮೇಲೆ ಜಾಸ್ತಿ ಹೋಪ್ ಇದೆ, ಯಾಕಂತಂದ್ರೆ ನಾನು ನೋಡಿದ್ದೀನಿ ಪ್ರೀವಿಯಸ್. ಹೋಪ್ ಗೇಮ್ ಅನ್ನ ಟರ್ನ್ ಮಾಡೋ ಶಕ್ತಿ ಇವ್ರಿಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರು ಕೊನೆಗೂ ಮನಸ್ಸನ್ನ ಬಿಚ್ಚಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಮಾತನ್ನ ಮಾತಾಡ್ಕೊಂಡ್ರು. ತುಂಬಾ ಸಕ್ಕತ್ತಾಗಿತ್ತು, ಕ್ಲಿಯರ್ ಆಯ್ತು ಅವ್ರ ಮನಸ್ಸಲ್ಲಿ ಇರೋದು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ತ್ರಿವಿಕ್ರಮ್ ಮತ್ತೆ ಭವ್ಯ ಜೋಡಿಗೆ ಒಂದು ಸಲಾಂ. ನಿಜವಾಗ್ಲೂ ಸಖತ್ತಾಗಿ ಗೇಮ್ ಅನ್ನ ಆಡಿ ಕೊನೆಗೆ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಭವ್ಯ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಕ್ಯಾಪ್ಟನ್ ಆಗಿರೋದಕ್ಕೆ. ಯಾವುದೇ ತೊಂದರೆಗಳಿಲ್ಲದೆ, ಪಕ್ಷಪಾತ ಇಲ್ಲದೆ ಈ ವಾರ ಕ್ಯಾಪ್ಟನ್ ಮುಂದುವರಿಸಲಿ ಅಂತ ಅಂದ್ಬಿಟ್ಟು ಮನಸ್ಸಿಂದ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಗೌತಮಿ ಮತ್ತೆ ಹನುಮಂತ ಅವರ ಎಫರ್ಟ್ಸ್ಗಂತೂ ಸೂಪರ್ 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 ಅಂತ ಹೇಳ್ಬೋದು. ಅವರು ಸಖತ್ತಾಗಿ ಗೇಮ್ ಅನ್ನು ಆಡಿದ್ರು. ಬಟ್ ಆದ್ರೆ ಲಕ್ ಅನ್ನೋದು ಅವ್ರಿಗೆ ಒಲಿಲಿಲ್ಲ ಅಷ್ಟೇ. ನಿಜವಾಗ್ಲೂ ಮನೆಯಲ್ಲಿ ಉತ್ತಮ ಬಂದು ಸುರೇಶ್ ಅಣ್ಣಗೆ ಕೊಟ್ಟಿದ್ದು ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್. ಪಾಪದ್ರು ಧನರಾಜ್ ಕಳಪೆಗೆ ಕೊಟ್ಟಿದ್ದಾರೆ, ಅದರಲ್ಲೂ ಟಾರ್ಗೆಟ್ ಮಾಡಿ ಧನರಾಜ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನನ್ನ ಒಪಿನಿಯನ್. ಓವರ್ ಆಗಿ ಧನರಾಜ್ ಮತ್ತೆ ಮೋಕ್ಷಿತಾ ಅವರ ನಡುವೆ ಆದಂತಹ ಜಗಳದಲ್ಲಿ ನಿಜವಾಗ್ಲೂ ತಪ್ಪು ಯಾರ್ದು? ಧನರಾಜ್ ಅಹಂಕಾರಿ ಅಂತ ಮೋಕ್ಷಿತಾ ಅವ್ರಿಗೆ ಹೇಳಿದ್ದು ಸರಿನಾ? ಎಲ್ಲ ಓವರ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಬಂದು ನನ್ನ ಡ್ಯಾನ್ಸಿಂಗ್ ಸ್ಟಾರ್ಟ್ ಆಗಿರುತ್ತಲ್ವಾ, ಅದನ್ನ ಅಲ್ಲಿಂದಾನೇ ಕಂಟಿನ್ಯೂ ಮಾಡ್ತಾರೆ. ತುಂಬಾ ಸಕ್ಕತ್ತಾಗಿರುತ್ತೆ ಡ್ಯಾನ್ಸ್ಗಳಂತೂ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಮೋಕ್ಷಿತಾ ಅವರು ಆಗಿರ್ಬೋದು, ಇಲ್ಲ ತ್ರಿವಿಕ್ರಮ್ ಅವರು ಆಗಿರ್ಬೋದು, ಹನುಮಂತ್ ಅವರು ಆಗಿರ್ಬೋದು, ಎಲ್ಲ ಸಕ್ಕತ್ತಾಗಿ ಜೋಡಿಗಳು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದೇ ರೀತಿ ಸುರೇಶ್ ಅಣ್ಣ ಮತ್ತೆ ಅನುಷ್ ಅವರು ಕೂಡ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ. ಡ್ಯಾನ್ಸ್ ಬರಲ್ಲ ಅಂತಂದ್ರೂ ಕೂಡ ಸುರೇಶ್ ಅಣ್ಣ ಮ್ಯಾನೇಜ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಈ ಸೆಗ್ಮೆಂಟ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಓವರ್ ಆಲ್ ಜೆನ್ಯೂನ್ ಆಗಿ ನೋಡಿದಾಗ ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಶಿಶಿರ್ ಅವ್ರದ್ದು ಇಷ್ಟ ಆಯ್ತು ಚೆನ್ನಾಗಿ. ಅದಾದ್ಮೇಲೆ ಹನುಮಂತ್ ಅವ್ರದ್ದು ಇಷ್ಟ ಆಯ್ತು ಜೆನ್ಯೂನ್ ಆಗಿ ನನಗೆ. ಓವರ್ ಆಲ್ ಎಲ್ಲ ಆದ್ಮೇಲೆ ಇದರಲ್ಲಿ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಹನುಮಂತ್ ಅವ್ರಿಗೆ ಕೊಡ್ತಾರೆ, ಸೆಕೆಂಡ್ ಪ್ಲೇಸ್ ಬಂದು ಶಿಶಿರ್ ಅವ್ರಿಗೆ ಕೊಡ್ತಾರೆ, ಥರ್ಡ್ ಬಂದು ಮೋಕ್ಷಿತಾ ಅವ್ರಿಗೆ ಕೊಡ್ತಾರೆ, ಫೋರ್ತ್ ಬಂದು ವಿಕ್ಕಿ ಅವರ ಟೀಮ್ಗೆ ಕೊಡ್ತಾರೆ. ಲಾಸ್ಟ್ ಪ್ಲೇಸ್ ಅಂದ್ರೆ ನೆಕ್ಸ್ಟ್ 5th ಪ್ಲೇಸ್ ಬಂದ್ರು ಸುರೇಶ್ ಅಣ್ಣ ಅವ್ರಿಗೆ ಕೊಡ್ತಾರೆ. ಧರ್ಮಣ್ಣ ಅವ್ರಿಗೆ ಯಾವುದೇ ಪ್ಲೇಸ್ ಬರೋದಿಲ್ಲ ಇದರಲ್ಲಿ. ಇದೆಲ್ಲ ಆದ್ಮೇಲೆ ಈ ಡ್ಯಾನ್ಸ್ ಟಾಸ್ಕ್ ಮುಕ್ತಾಯ ಆಗುತ್ತೆ. ಬಂದಿರ್ತಕ್ಕಂಥ ಚಾರು ಮತ್ತೆ ರಾಮಾಚಾರಿ ಇಬ್ರು ಗೆಸ್ಟ್ಗಳು ಕೂಡ ಮನೆಯಿಂದ ಆಚೆ ಹೋಗ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಗೌತಮಿ ಅವರು ಒಂದು ರಿಯಲೈಸ್ ಆಗ್ತಾರೆ. ಹನುಮಂತಣ್ಣ ಹತ್ರ ಬಂದು ಕೂತ್ಕೊಂಡು, ಹನುಮಂತಣ್ಣ ನಿನ್ನ ವ್ಯಕ್ತಿತ್ವದ ಮುಂದೆ ನಾನು ಕಡಿಮೆ ಆಗ್ಬಿಟ್ಟೆ, ನಿನಗೋಸ್ಕರ ನಾನು ನಿನ್ನ ಬಿಟ್ಬಿಟ್ಟು ತ್ರಿವಿಕ್ರಮ್ಗೋಸ್ಕರ ನಾನು ಸ್ಟ್ಯಾಂಡ್ ತಗೊಂಡಿದ್ದು ನಂದು ಮಿಸ್ಟೇಕು, ನನಗೆ ಬೇಜಾರಾಗ್ತಾ ಇದೆ ಅಂತ ಅಂದ್ಬಿಟ್ಟು ಹತ್ಕೊಂತಾರೆ. ಗೌತಮಿ ಅವರು ರಿಯಲೈಸ್ ಆಗಿರೋದು ನಿಜ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಅದ್ರ ಜೊತೆಗೆ ಗೌತಮಿ ಅವರು ರಿಯಲೈಸ್ ಆಗಿದ್ರೆ ಗೇಮ್ ಅನ್ನ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಮತ್ತೆ ಉಲ್ಟಾ ಹೊಡೆದ್ರೆ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಹನುಮಂತಣ್ಣ ಆದ್ರೆ ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು ಗುರು. ಅಷ್ಟು ಇದಾದ್ರೂ ಕೂಡ ಗೇಮು ನನಗೋಸ್ಕರ ನಾನು ಆಡ್ತೀನಿ, ಇನ್ನೊಬ್ರಿಗೋಸ್ಕರ ನಾನು ಆಡಲ್ಲ ಅಂತ ಅಂದ್ಬಿಟ್ಟು ಜೆನ್ಯೂನ್ ಆಗಿ ನನಗೋಸ್ಕರ ತಾನು ಆಡ್ದ. ಹೈಯೆಸ್ಟ್ ಪಾಯಿಂಟ್ಸ್ 600 ಪಾಯಿಂಟ್ಸ್ ಗುರು, ಹೈಯೆಸ್ಟ್ ಜೋಡಿ ಅವ್ರದೇ ಗುರು. ಸೂಪರ್ ಆಗಿ ಆಟ ಆಡ್ದ ಹನುಮಂತು. ನಿಜವಾಗ್ಲೂ ಇವ್ರಿಗೆ ಗೌತಮಿ ಅವ್ರಿಗೆ ಬೇಜಾರಾಯ್ತು. ಈ ತರ ಹನುಮಂತನ ನಾನು ಬೇಡ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಬೇಕು ಅಂತ ಹೇಳಿದ್ದು ಅಂತ ಅಂದ್ಬಿಟ್ಟು ಒಳ್ಳೆ ನುಪಾಟ ಮಾಡ್ದ ಹನುಮಂತ. ಅಕ್ಕ ತಿದ್ದುಕೊಂಡು ಇನ್ನು ಮುಂದೆ ಆದ್ರೂ ಕರೆಕ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಪಿನಿಯನ್.
ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಈ ಜೋಡಿ ಟಾಸ್ಕ್ ಇಲ್ಲಿಗೆ ಮುಕ್ತಾಯ ಆಗಿದೆ, ಟಾಪ್ ಅಲ್ಲಿ ಇರ್ತಕ್ಕಂಥ 2 ಟೀಮು ಕ್ವಾಲಿಫೈ ಆಗಿದೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಅಂದ್ರೆ ಭವ್ಯ ಅವ್ರ ಟೀಮು ಮತ್ತೆ ಗೌತಮಿ ಅವ್ರ ಟೀಮು 2 ಟೀಮು ಕ್ವಾಲಿಫೈ ಆಗಿರುತ್ತೆ. ಮಿಕ್ಕಿರೋರೆಲ್ಲಾನು ಈ ಟಾಸ್ಕ್ ಇಂದ ಔಟ್ ಅಂತ ಹೇಳ್ತಾರೆ. ಎಲ್ಲ ಬೆಲ್ಟ್ ತೆಗೆದ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಓಡಾಡ್ಕೊಂಡಿರ್ಬೇಕಾದ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಚೈತ್ರ ಅವರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಇಡೀ ಹೌಸ್ ಅಲ್ಲಿ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಶಿಶಿರ್ ಅವರು ಬಂದು ಸುರೇಶ್ ಮತ್ತೆ ಶಿಶಿರ್ ಅವರು ವಿಕ್ರಮ್ ಅವರು ಡಿಸ್ಕಸ್ ಮಾಡ್ಕೊಂತ ಇರ್ತಾರೆ. ಒಂದ್ ಜೊತೆಯಲ್ಲಿದ್ದಾಗ ಅಣ್ಣ ತಂಗಿ ಅಂತಿದ್ದಾಗ ಈ ತರ ಮಾಡ್ಕೊಂಡು ಈ ತರ ಹೋಗೋದು ಮಿಸ್ಟೇಕು ಅಂತ ಹೇಳ್ತಾ ಇರ್ತಾರೆ. ಆ ಕಡೆ ಐಶ್ವರ್ಯ ಅವರು ಮತ್ತೆ ಧರ್ಮ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಈ ತರ ಮಾಡಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು. ಆದ್ರೆ ನಮ್ಮ ಚೈತ್ರಕ್ಕ ಮಾತ್ರ ಬಂದು ನಾಮಿನೇಷನ್ಸ್ ಇಂದ ಪಾರಾಗೋದಕ್ಕೋಸ್ಕರ ಅದು ನನ್ನ ಸ್ಟ್ರಾಟಜಿ, ಅದು ನಾನು ಹೆಂಗ್ ಮಾತಾಡ್ಬೇಕು ಏನು ಅಂತ ಅಂದ್ಬಿಟ್ಟು ನಾನು ಅದನ್ನ ಉಪಯೋಗಿಸ್ಕೊಂಡು ನಾನು ಇದು ಮಾಡ್ಕೊಂಡಿದ್ದೀನಿ. ಅದು ಶಿಶಿರಣ್ಣ ಅವರ ಒಳ್ಳೆತನನೂ ಆಗಿರ್ಬೋದು, ನನ್ನ ಸ್ಟ್ರಾಟಜಿನೂ ಆಗಿರ್ಬೋದು ಅಂತ ಸರಿಯಾಗಿ ಮುಖದ ಮೇಲೆ ಹೊಡೆದ್ಲು ಅಷ್ಟೇ. ನಾನು ಅವತ್ತೇ ಹೇಳಿದ್ದೆ ಶಿಶಿರ್ ಫೂಲು ಅಂತ. ಶಿಶಿರ್ ಫ್ಯಾನ್ಸ್ ಎಲ್ಲ ನನಗೆ ಕಾಮೆಂಟ್ ಮಾಡಿದ್ರು, ಇಲ್ಲ ಆ ತರ ಆಯ್ತು ಈ ತರ ಆಯ್ತು ಅಂತ. ನಿಜವಾಗ್ಲೂ ಶಿಶಿರ್ ನಂಬಿಂದೇ ತಪ್ಪು. ಶಿಶಿರ್ ಒಳ್ಳೆತನನೇ ಇಲ್ಲಿ ಮೋಸ ಮಾಡ್ತು ಅಷ್ಟೇ. ಗೇಮ್ ಆಗಿ ಆಡ್ಬೇಕಾಗಿತ್ತು ಶಿಶಿರ್, ಅವಾಗ ಸರಿಯಾಗಿರೋ ಚೈತ್ರಾಗೆ. ನಿಜವಾಗ್ಲೂ ಈ ತರ ನಂಬಿಸಿ ಬ್ಯಾಕ್ ಸ್ಟಾಪ್ ಮಾಡ್ತಾರಲ್ವಾ, ಅದು ಎಫೆಕ್ಟ್ ಶಿಶಿರ್ಗೇನಾಗಲ್ಲ, ಶಿಶಿರ್ಗಿನ್ನೂ ಪಾಸಿಟಿವ್. ಎಫೆಕ್ಟ್ ಆಗೋದು ಯಾರಿಗೆ? ಚೈತ್ರ ಅವ್ರಿಗೇನೆ ಎಫೆಕ್ಟ್ ಆಗೋದು ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಬಾತ್ರೂಮ್ ಅಲ್ಲಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ, ಸಕ್ಕತ್ತಾಗಿತ್ತು ಗುರು. ತ್ರಿವಿಕ್ರಮ್ ಹೇಳ್ತಾರೆ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಒಂದ್ ಸೆಕೆಂಡ್ ಶಾಕ್ ಆಗ್ಬಿಡ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ನನ್ನ ಹತ್ರನ ಅಂತ ಕೇಳಿದಾಗ ಅವ್ರಿಗೆ ಹೇಳ್ತಾರೆ, ಈ ತರ ಗೇಮ್ಸು ಬಂದಾಗ ನಾನು ನಿಮ್ ಜೊತೆ ಆಡ್ಬೇಕು ಅಂತ ನನಗೆ ಆಸೆ ಅಂತ ಹೇಳ್ತಾರೆ. ಬಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಅವರು ಹೇಳ್ತಾರೆ, ಮೋಕ್ಷಿತ್ ಅವರು. ಬಟ್ ಕೇಳ್ತಾರೆ, ಇಬ್ರು ಡಿಸ್ಕಷನ್ ಮಾಡ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಕ್ಲಾರಿಟಿ ಗೊತ್ತಾಯ್ತು ಗುರು. ಇವರು ಇಬ್ಬರು ನಡುವೆ ಏನು ಇಲ್ಲ ಗುರು, ಸೆಂಟ್ರಲ್ 3ನೇ ವ್ಯಕ್ತಿ ತಂದಿಟ್ಟಿರೋದು ಅಷ್ಟೇ ಗುರು, ಇಬ್ಬರಿಗೂ ಅಷ್ಟೇ. ಈಗ ತ್ರಿವಿಕ್ರಮ್ ಆಚೆ ಒಂಥರ ಇದ್ದಾರೆ, ಹೊರಗಡೆ ಒಂಥರ ಇದ್ದಾರೆ, ಹಂಗೆ ಹಿಂಗೆ ಅಂತ ಯಾರೋ 3ನೇ ವ್ಯಕ್ತಿ ಹೇಳಿರೋದನ್ನ ಕೇಳಿ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವ್ರ ಮೇಲೆ ಈ ತರ ಇದ್ದಾರೆ ಅಷ್ಟೇ. ಪಾಪ ತ್ರಿವಿಕ್ರಮ್ ಮೋಕ್ಷಿತ್ ಅವರ ವಿಚಾರದಲ್ಲಿ ಯಾವಾಗಲೂ ಸಾಫ್ಟ್ ಕಾರ್ನರ್ ಅಲ್ಲೇ ಇದ್ದಾರೆ. ತ್ರಿವಿಕ್ರಮ್ಗೆ ಮೋಕ್ಷಿತ್ ಅವ್ರ ಮೇಲೆ ಲೈಟ್ ಆಗಿ ಕ್ರಶ್ ಇದೆ ಅಂತಾನು ಹೇಳ್ಬೋದು. ಪಾಪ ಜೋಡಿ ಒಂದಾಗ್ಬೇಕು ಅಂತ ಅಂದ್ಬಿಟ್ಟೆ ಇದ್ದಾರೆ ತ್ರಿವಿಕ್ರಮ್ ಅವರು. ಬಟ್ ಆದ್ರೆ ಆಗ್ತಾ ಇಲ್ಲ ಅಷ್ಟೇ ಅದು. ಬಟ್ ಈ ಕಡೆಯಿಂದ ಹೇಳ್ತಾರೆ, ನನಗೆ ಯಾವುದೇ ರೀತಿಯ ಮನಸ್ಸಲ್ಲಿ ದ್ವೇಷ ಇಲ್ಲ ನಿಮ್ಮ ಮೇಲೆ. 1 ವೀಕ್ ಕೋಪ ಇತ್ತು, ಅದನ್ನ ಬಂದು ನಾನು ಆಗ್ಲೇ ಡೈರೆಕ್ಟ್ ಆಗಿ ಹೇಳಿದ್ದೀನಿ, ಆಗ್ಲೇ ಗೋಮುಖ ವ್ಯಾಘ್ರ ಅಂತ ಕೂಡ ನಾನು ಹೇಳ್ಬಿಟ್ಟಿದ್ದೀನಿ. ಇದನ್ನ ಕ್ಯಾರಿ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಮನ್ಸು ಬಿಚ್ಚಿ ಇಬ್ರು ಒಂದ್ ಕಡೆಯಿಂದ ಮಾತಾಡ್ಕೊಂತಾರೆ. ಸಕ್ಕದಾಗಿತ್ತು ಗುರು, ಜೆನ್ಯೂನ್ ಆಗಿ ಇಬ್ರು ಕ್ಲಿಯರ್ ಆಗಿ ಕೂತ್ಕೊಂಡು ಈ ಕೆಲಸನ ಫಸ್ಟೇ ಮಾಡಿದ್ದಿದ್ರೆ ಇಷ್ಟೊಂದು ಮನಸ್ತಾಪಗಳು ಬರ್ತಾ ಇರ್ಲಿಲ್ಲ. ಬಟ್ ಆದ್ರೆ ಇಬ್ರು ಆತರ ಇದ್ ಮಾಡ್ಕೊಂಡೋಗಿ ತ್ರಿವಿಕ್ರಮ್ ಒಂದು ಮಾತಾಡ್ತಾರೆ ಕರೆಕ್ಟ್ ಆಗಿ, ಈಗ ನೀವೇನ್ ಅನ್ಕೊಂಡಿದ್ದೀರೋ ಅದು ರೈಟು, ಈಗ ನಾನೇನು ಹೇಳಿದ್ರು ರಾಂಗ್ ಆಗುತ್ತೆ, ಅದಕ್ಕೆ ನಿಮ್ಮನ್ನ ಫ್ರೀಯಾಗಿ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಈ ಮೂಮೆಂಟ್ ಅಲ್ಲಿ ತ್ರಿವಿಕ್ರಮ್ ಏನೇ ವಾದ ಮಾಡಕ್ ಹೋದ್ರು ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತುನು ಕಡಿಮೆ ಆಗೋದಿಲ್ಲ. ನಿಜವಾಗ್ಲೂ ಸಕ್ಕದಾಗಿ ಮಾತಾಡಿದ್ರು ಇಬ್ರು. ನಿಜವಾಗ್ಲೂ ಹೋಪ್ಫುಲಿ ನೆಕ್ಸ್ಟ್ ವೀಕ್ ಆರ್ ಫರ್ದರ್ ವೀಕ್ ಇಬ್ರು ಕೂಡ ಒಂದಾಗೋ ಚಾನ್ಸಸ್, ಆಡಿ ಟಾಸ್ಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಅಟ್ಲೀಸ್ಟ್ ಒಂದು ಗ್ರೂಪ್ ಅಲ್ಲಿ ಆದ್ರೂ ಇರ್ತಾರೆ ಅಂತ. ಈ ಜೋಡಿ ಒಂದಾಗೋದಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ, ತ್ರಿಮೋಕ್ಷ ಅಂತ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೀತಾರೆ. ಕನ್ಫೆಷನ್ ರೂಮ್ಗೆ ಕರೆದ್ಬಿಟ್ಟು ಯಾರನ್ನ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರನ್ನ ಕರೀತಾರೆ. ಕರೆದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇಬ್ಬರಲ್ಲಿ ಒಬ್ರು ಇರ್ಬೇಕು, ಅಂದ್ರೆ ಕ್ಯಾಪ್ಟನ್ ಆಗ್ಬೇಕು. ಗೆದ್ದ ಮೇಲೆ ಯಾರು ಕ್ಯಾಪ್ಟನ್ ಆಗ್ತೀರಾ ಅನ್ನೋದು ಇವಾಗಲೇ ಡಿಸೈಡ್ ಮಾಡ್ಕೊಂಡು ಕಾರಣ ಕೊಡಿ ಅಂತಾರೆ. ಇಬ್ರು ಡಿಸ್ಕಸ್ ಮಾಡ್ಕೊಂತಾರೆ. ಆಲ್ರೆಡಿ ತ್ರಿವಿಕ್ರಮ್ ರನ್ನಿಂಗ್ ಕ್ಯಾಪ್ಟನ್. ಭವ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಇದೆ ಗುರು, 2 ವಾರನೂ ಪರ್ಫಾರ್ಮೆನ್ಸ್ ಇದೆ, ಈ ವಾರನೂ ಇದೆ, ಲಾಸ್ಟ್ ವೀಕು ಇದೆ. ಲಾಸ್ಟ್ ವೀಕ್ ಬಂದು ಜಸ್ಟ್ ಅಲ್ಲಿ ಬಂದು ಮಿಸ್ ಆಗಿ ಹೋಗ್ತಾರೆ. ಸೊ ಬಿಟ್ಕೊಡೋದ್ರಲ್ಲಿ ತ್ರಿವಿಕ್ರಮ್ ಯಾವುದೇ ಇದು ಬೇಜಾರಿಲ್ಲ ಅಂತ ನನಗನ್ನಿಸ್ತು, ಗುಡ್ ಅಂತ ಅನಿಸ್ತು. ಅವರು ಇದ್ರಲ್ಲೂ ಕ್ಯಾಪ್ಟನ್ಸಿ ಒಂದ್ಸಲ ನೋಡ್ಬೇಕು. ಭವ್ಯ ಅವ್ರ ವಿಚಾರದಲ್ಲೂ ಯಾವ ರೀತಿ ಮಾಡ್ತಾರೆ ಏನು ಅಂತ. ಮಾಡಿರೋರೇ ಮಾಡಬಾರ್ದು. ತ್ರಿವಿಕ್ರಮ್ಗೆ ಆಲ್ರೆಡಿ 2 ಸರಿ ಆಗಿದೆ, ಒಂದ್ಸಲಿ ಜೋಡಿ ಆಗಿದೆ, ಒಂದ್ಸಲಿ ಸಿಂಗಲ್ ಆಗಿದೆ. ಬಟ್ ಈಗ ಭವ್ಯ ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು, ಅವಾಗ ಭವ್ಯ ಅವ್ರಿಗೆ ಕೊಡ್ತಾರೆ. ಟೂ ಗುಡ್ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಹನುಮಂತ ಮತ್ತೆ ಗೌತಮಿ ಅವ್ರು ಬರ್ತಾರೆ. ಅವರು ಅದೇ ತರ ಡಿಸ್ಕಸ್ ಮಾಡ್ಕೊಂತಾರೆ. ಹನುಮಂತ ಆಲ್ರೆಡಿ ಒಂದ್ಸಲ ಕ್ಯಾಪ್ಟನ್ ಆಗಿದ್ದಾರೆ, ಇಲ್ಲಿ ಗೌತಮಿ ಅವ್ರು ಕ್ಯಾಪ್ಟನ್ ಆಗ್ಲಿ ಅಂತ ಹೇಳ್ತಾರೆ. ಗೌತಮಿ ಅವರು ನಾನೇ ಕ್ಯಾಪ್ಟನ್ ಆಗ್ತೀನಿ ಅಂತ ಅವರು ಹೇಳ್ತಾರೆ. ಕೊನೆಗೆ ಗೌತಮಿ ಅವರು ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್
ಇಬ್ರು ಈಚೆ ಬರ್ತಾರೆ. ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್. ಅಂದ್ರೆ ಎಲ್ಲ ಫುಲ್ ಜಾಲರ ಇರುತ್ತೆ, ಎಲ್ಲ ಹಗ್ಗ ಎಲ್ಲ ಕಟ್ಟಿರ್ತಾರೆ. ಕೊನೆಗೆ ಹೋಗಿ ಒಂದು ರೌಂಡ್ ಟೇಬಲ್ ತರ ಇರುತ್ತೆ, ತಟ್ಟೆ ತರ ಇರುತ್ತೆ. ಆ ತಟ್ಟೆ ಮೇಲೆ ಬಾಲ್ ಅನ್ನ ಇಡಬೇಕು. ಆ ಜಾಲರದಲ್ಲೆಲ್ಲ ಮಿಸ್ ಮಾಡ್ಕೊಂಡು ಬಗ್ಕೊಂಡು ಟಚ್ ಆದ್ರೆ ಒಂದ್ ಕಡೆ ಟಚ್ ಆದ್ರೆ ಬಿದ್ದೋಗುತ್ತೆ ಬಾಲ್. ಎಲ್ಲರೂ ಒಂದ್ ಕಡೆ ಚೂರ್ ಟಚ್ ಆದ್ರೂ ಅಷ್ಟೇ ಬಾಲ್ ಬಿದ್ದೋಗುತ್ತೆ. ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸಾಕತ್ ಕಷ್ಟ ಗುರು ಈ ಟಾಸ್ಕ್. ಎಲ್ಲಾದ್ರೂ ಟಚ್ ಆಗ್ಲಿ ಬಾಲ್ ಬೀಳುತ್ತೆ, ಆ ತರ ಟಾಸ್ಕ್. ಅದ್ರಲ್ಲೂ ಒಬ್ಬರಿಗೆ ಕಣ್ಕಟ್ಟಿರ್ತಾರೆ, ಇನ್ನೊಬ್ರು ಡೈರೆಕ್ಷನ್ ಹೇಳ್ಬೇಕು. ಏನಾದ್ರು ಕಾಲು ಸ್ವಲ್ಪ ಟಚ್ ಆದ್ರೂ ಅಷ್ಟೇ ಔಟ್ ಆಗ್ಬಿಡ್ತಾರೆ. ನಿಜವಾಗ್ಲೂ ಈ ಟಾಸ್ಕ್ ಅಲ್ಲಿ ಹನುಮಂತ ಮತ್ತೆ ಗೌತಮಿ ಸೂಪರ್ ಆಗಿ ಆಡ್ತಾ ಇರ್ತಾರೆ, ಸಕ್ಕದಾಗಿ ಆಡ್ತಾ ಇರ್ತಾರೆ. ಏನ್ 2 ಬಾಲ್ ಇಟ್ಬಿಟ್ಟಿರ್ತಾರೆ, ಇನ್ನೊಂದು ಬಾಲ್ ಇಡೋದಕ್ಕೆ ರಿವರ್ಸ್ ಹೋಗ್ಬೇಕಾದ್ರೆ ಪಾಪ ಅವ್ರಿಗೂ ಬಿದ್ದೋಗುತ್ತೆ. ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಬಟ್ ಈ ಕಡೆ ಭವ್ಯ ಮತ್ತೆ ನಮ್ಮ ವಿಕ್ಕಿ ಅವರು ಕಾಮ್ ಅಂಡ್ ಕಂಪೋಸ್ ಆಗಿ ಅವ್ರಿಗೂ ಬೀಳುತ್ತೆ ಬಾಲ್ಗಳು. ಬಟ್ ಆದ್ರೂ ಕೂಡ ಕಾಮ್ ಅಂಡ್ ಕಂಪೋಸ್ ಆಗಿ ನಿಧಾನಕ್ಕೆ ಕ್ಲೀನ್ ಆಗಿ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸಕ್ಕದಾಗಿ ಗೇಮ್ ಮಾಡಿದ್ರು ಗುರು. ನಿಜವಾಗ್ಲೂ ಇಲ್ಲಂತೂ ವಿಕ್ರಮ್ ಸೂಪರ್ ಅಂತ ಹೇಳ್ಬೋದು. ಸಕ್ಕದಾಗಿ ಗೈಡ್ ಮಾಡಿದ್ರು. ಅವ್ರ ಕಾಲೆಲ್ಲ ನೀಟಾಗಿ ಟಚ್ ಆಗದೆ ಎತ್ತಿಡೋದಾಗಿರ್ಬೋದು, ಸಕ್ಕದಾಗಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತ್ರಿವಿಕ್ರಮ್ ಅವರು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಕೊನೆಗೆ ಹೋಗಿ 3 ಇದನ್ನ ಇಟ್ಟು ಬೆಲ್ಲನ್ನ ಹೊಡಿತಾರೆ. ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಈ ಕ್ಯಾಪ್ಟನ್ಸಿ ಇದರಲ್ಲಿ ಟಾಸ್ಕ್ ಅಲ್ಲಿ ಗೆಲ್ತಾರೆ. ಇದರಲ್ಲಿ ಭವ್ಯ ಅವರ ಎಫರ್ಟ್ ಇದೆ, ಬರೀ ತ್ರಿವಿಕ್ರಮ್ ಅವರ ಎಫರ್ಟ್ಸ್ ಅಲ್ಲ, ಭವ್ಯ ಅವರ ಎಫರ್ಟ್ಸ್ ಇದೆ. ಇಬ್ರು ಎಫರ್ಟ್ಸ್ ಇಂದ ಸೇರಿ ಭವ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಬಂದಿದೆ. ಈ ಕ್ಯಾಪ್ಟನ್ಸಿಯನ್ನ ಚೆನ್ನಾಗಿ ನಿಭಾಯಿಸಲಿ ಅನ್ನೋದೇ ನನ್ನ ಒಪಿನಿಯನ್. ಈ ಕಡೆ ಪಾಪ ಹನುಮಂತಣ್ಣ ಮತ್ತೆ ಗೌತಮಿ ಅವರು ಸೋತೋಗ್ತಾರೆ. ಅಂದ್ರೆ ಬೈ ಲಕ್ ಸೋಲ್ತಾರೆ ಅಷ್ಟೇ. ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಸಕ್ಕದಾಗಿತ್ತು ಗುರು. ಅವ್ರದ್ದು ಪರ್ಫಾರ್ಮೆನ್ಸ್ ಸೂಪರ್ ಅಂತ ಹೇಳ್ಬೋದು. ಎಲ್ಲ ಓವರ್ ಆಲ್ ಆದ್ಮೇಲೆ ಎಲ್ಲ ಬಂದು ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಆ ಕಡೆ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನ್ಬಿಟ್ಟು. ಈ ಕಡೆ ನೋಡಿದ್ರೆ ಬಂದು ನಮ್ಮ ಹನುಮಂತಣ್ಣ ಮತ್ತೆ ಗೌತಮಿ ಅವರು ಇಬ್ರು ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ. ಹನುಮಂತಣ್ಣ ಕ್ಯಾಶುವಲ್ ಆಗಿರ್ತಾರೆ, ಗೌತಮಿ ಸ್ವಲ್ಪ ಬೇಜಾರಾಗಿರ್ತಾರೆ. ಅವಕಾಶ ಸಿಕ್ಕಿತ್ತಲ್ವಾ, ಮಿಸ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ. ಎಂತವ್ರಿಗೂ ಅಷ್ಟೇ ವಾರ ಪೂರ್ತಿ ಕಷ್ಟಪಟ್ಟು ಕೊನೆಯಲ್ಲಿ ಈ ತರ ಮಿಸ್ ಆದ್ರೆ ಬೇಜಾರಿರುತ್ತೆ. ಎಲ್ಲ ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ. ಅದೆಲ್ಲ ಆದ್ಮೇಲೆ ಕ್ಯಾಪ್ಟನ್ಸಿ ರೂಮ್ಗೆ ಎಂಟ್ರಿ ಬರುತ್ತೆ. ಸಖತ್ತಾಗಿ ನೀಟಾಗಿ ಡಿಸೈನ್ ಮಾಡಿ ಭವ್ಯಾದಿ ಕ್ವೀನ್ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಒಳಗಡೆ ಎಲ್ಲ ಡಿಸೈನ್ ಮಾಡಿ ಒಳಗಡೆ ಬಿಡ್ತಾರೆ. ಅಷ್ಟರಲ್ಲೇ ಏನಾಗುತ್ತೆ, ಪಾಪ ನಮ್ಮ ಚೈತ್ರಕ್ಕ ಬಂದು ಬಾತ್ರೂಮ್ ಅಲ್ಲಿ ಬಿದ್ದೋಗಿರ್ತಾರೆ. ಏನೋ ಸ್ವಲ್ಪ ಒಂಥರ ಫಿಟ್ಸ್ ಟೈಪ್ ಏನೋ ಆಗಿ ಕೆಳಗಡೆ ಬಿದ್ದಿರ್ತಾರೆ. ಏನಂತ ಗೊತ್ತಿಲ್ಲ. ಅದನ್ನ ಕ್ಲಿಯರ್ ಆಗಿ ಬಿಗ್ ಬಾಸ್ ತೋರಿಸಿಲ್ಲ. ಅನೌನ್ಸ್ಮೆಂಟ್ ಮಾಡ್ತಾರೆ. ಗೌತಮಿ ಅವರು ಮತ್ತೆ ಮೋಕ್ಷಿತ್ ಅವರು ಹೋಗಿ ನೋಡ್ತಾರೆ. ಹೋಗಿ ನೋಡಿ ತಗೊಂಡೋಗಿ ಕನ್ಫೆಷನ್ ರೂಮ್ ಅಲ್ಲಿ ಇರ್ತಾರೆ. ಹಾಸ್ಪಿಟಲ್ಗೆ ಆಚೆ ಕರ್ಕೊಂಡು ಹೋಗಿದ್ದಾರೆ. ಹೋಪ್ಫುಲಿ ಏನೂ ಆಗಲ್ಲ, ತೊಂದರೆ ಆಗಲ್ಲ, ವಾಪಸ್ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಲಕ್ಸುರಿ ಬಜೆಟ್ ಬರುತ್ತೆ. ಆ ಲಕ್ಸುರಿ ಬಜೆಟ್ ಅಲ್ಲೂ ಚೆನ್ನಾಗಿ ಇದು ಮಾಡ್ತಾರೆ. ಯಾವುದೇ ರೀತಿಯ ಡಿಸ್ಕ್ವಾಲಿಫೈ ಆಗದೆ ಲಕ್ಸುರಿ ಬಜೆಟ್ ಅನ್ನ ಪಡ್ಕೊಂತಾರೆ. ಕೊನೆಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ವಾಮಿ. ಹೌಸಲ್ಲಿ ಒಂದ್ ಕಡೆ ಡಿಫ್ರೆಂಟ್ ಆಗಿಬಿಡುತ್ತೆ ನಿಜವಾಗ್ಲು. ಈಗೆಲ್ಲ ಇದ್ದಿದ್ದು ಒಂದಿದಾದ್ರೆ ಕೊನೆಗಾಗದೆ ಒಂಥರ ಇದು ಆ ತರ ಆಗ್ಬಿಡುತ್ತೆ ನಿಜವಾಗ್ಲು. ಎಲ್ಲರೂ ಬರ್ತಾರೆ. ಮೆಜಾರಿಟಿ ಆಫ್ ಪೀಪಲ್ಸ್ ಅಂದ್ರೆ 8 ಜನ ಬಂದು ಸುರೇಶ್ ಅಣ್ಣಗೆ ಉತ್ತಮ ಕೊಡ್ತಾರೆ. ಗುರು ನನಗನ್ಸಿದ್ ಜೆನ್ಯೂನ್ ಆಗಿ ಹೇಳ್ತೀನಿ ಗುರು, ಈ ವೀಕು ಹನುಮಂತ ಕೂಡ ಚೆನ್ನಾಗಿ ಆಡಿದ್ದಾನೆ, ಸುರೇಶ್ ಅಣ್ಣ ಕೂಡ ಚೆನ್ನಾಗಿ ಆಡಿದ್ದಾರೆ. ಹೋಲಿಕೆ ಮಾಡ್ಕೊಂಡ್ರೆ ಸುರೇಶ್ ಅಣ್ಣನೇ ಬೆಟರ್ ಅಂತ ನನಗನ್ನಿಸ್ತು. ಯಾಕೆ ಅಂತಂದ್ರೆ ಕಾಲು ಏಟಾಗಿದೆ, ಇಂಜುರಿ ಆಗಿದೆ, ಅಷ್ಟು ಆಗಿದ್ದು ಫಿಸಿಕಲ್ ಟಾಸ್ಕ್ ಎಲ್ಲ ಈ ತರ ಆಡ್ಬೇಕು ಅಂತಂದ್ರೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು ಸುರೇಶ್ ಅಣ್ಣಗೆ ಉತ್ತಮ ಕೊಟ್ಟಿದ್ರಲ್ಲಿ ಯಾವುದೇ ನನಗಂತೂ ಬೇಜಾರಿಲ್ಲ. ನಿಮ್ಗೆ ಏನು ಅನಿಸ್ತು, ಉತ್ತಮ ಇನ್ಯಾರಿಗಾದ್ರೂ ಬೇರೆ ಕೊಡ್ಬೇಕಾಗಿತ್ತ ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಒಂದ್ ಕಡೆ ಗೌತಮಿ ಅವರು ಇದ್ರು, ಹನುಮಂತನು ಇದ್ರು, ಬಟ್ ಆದ್ರೂ ಅವ್ರ ಟೀಮ್ ಇದ್ರು ಕೂಡ ನಾನು ಪ್ರಿಪೇರ್ ಮಾಡ್ತಾ ಇರೋದು ಬಂದು ಈ ಕಡೆ ಸುರೇಶ್ ಅಣ್ಣ ಟೀಮ್ಗೆ ನಾನು ರಿಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಬಂದು ಕಳಪೆ ಕೊಡ್ಬೇಕು. ಇಲ್ಲೇ ಬಂದಿರೋದು ಕಷ್ಟ. ಇಲ್ಲೇನಾಗುತ್ತೆ ಅಂತಂದ್ರೆ ಯಾರಾದ್ರೂ ಒಬ್ಬರು ಬಂದು ಒಬ್ಬರಿಗೆ ಕಳಪೆ ಕೊಟ್ರೆ ಇನ್ನೆಲ್ಲರೂ ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಜವಾಗ್ಲು ತ್ರಿವಿಕ್ರಮ್ ಅವ್ರು ಬಂದು ಫಸ್ಟ್ ಧನರಾಜ್ಗೆ ಕಳಪೆ ಕೊಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. ಎಲ್ಲ ತಗೊಂಡೋಗಿ ಒಂದು ಕಡೆಯಿಂದ ಬಾರಿಸ್ತಾರೆ ಕಳಪೆ 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 ಅಂತ ಅಂದ್ಬಿಟ್ಟು. ಕೊನೆಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಮೋಕ್ಷಿತ ಅವ್ರು ಕೂಡ ಹೋಗಿ ಅವ್ರಿಗೆ ಕಳಪೆ ಹಾಕ್ತಾರೆ. ನಿಜವಾಗ್ಲೂ ಅವ್ರ ಟೀಮಲ್ಲಿದ್ದು ಅವ್ರಿಗೆ ಕಳಪೆ ಹಾಕ್ಬಾರ್ದಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಜೋಡಿ ಆದ್ಮೇಲೆ ಬಿಟ್ಕೊಡ್ಬಾರ್ದಾಗಿತ್ತು. ಅದೆಷ್ಟೇ ಇದ್ದಿದ್ರು ಕೂಡ ಮತ್ತೆ ಮಾತಾಡ್ಕೊಂಡಿದ್ರೆ ಸರಿ ಹೋಗ್ತಾ ಇತ್ತು.
ಬಟ್ ಇಲ್ಲಿ ಇಬ್ರು ಓವರ್ ಬರಷ್ಟಾದ್ರು. ಆ ಕಡೆ ಧನರಾಜ್ ಅವರು ಆದ್ರು, ಈ ಕಡೆ ಮೋಕ್ಷಿತ ಅವರು ಆದ್ರು. ನಿಜವಾಗ್ಲು ಮೋಕ್ಷಿತ ಅವ್ರದ್ದು ಸಿಲ್ಲಿ ರೀಸನ್ಸೆ, ಈ ಕಡೆ ಧನರಾಜ್ ಅವ್ರದ್ದು ಸಿಲ್ಲಿ ರೀಸನ್ಸೆ, ಇಬ್ಬರದು ಸಿಲ್ಲಿ ರೀಸನ್ಸೆ. ಇಬ್ಬರು ಅನ್ನೆಸೆಸರಿ ವಾದ ಮಾಡಿ ಓವರ್ ಆದ್ರು ಅಂತ ನನಗನ್ನಿಸ್ತು ಗುರು. ನಿಜವಾಗ್ಲು ಈ ಕಡೆ ಇವ್ರು ಮಾತಾಡ್ತಾ ಇರ್ತಾರೆ ನಿಮಗೆ ಅಹಂಕಾರ ಇದೆ ಹಂಗೆ ಹಿಂಗೆ ಅಂತ. ನಿಜವಾಗ್ಲು ನನಗೆ ಆ ತರ ಮೋಕ್ಷಿತ ಅವರು ಅಷ್ಟೊಂದು ಆಟಿಟ್ಯೂಡ್ ತರ ನನಗೆ ಅನ್ಸಿಲ್ಲ ಗುರು. ಇರೋದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಕಂಟೆಸ್ಟೆಂಟ್ಸ್ ಇದ್ದಾರೆ ಆಟಿಟ್ಯೂಡ್ ಆಗಿ ಬಿಹೇವ್ ಮಾಡೋರು. ಬಟ್ ಮೋಕ್ಷಿತ ಅವ್ರು ಹೇಳಿದ ರೇಂಜ್ಗೆ ನಿಮ್ಮಲ್ಲಿ ಇದೆ ಅಂತ ಓವರ್ ಆಗಿ ಹೇಳಿದ್ರಲ್ವಾ, ಆ ರೇಂಜ್ಗೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇನ್ನೋಸೆಂಟ್ ಇದ್ದಾರೆ, ಅವರನ್ನ ತಿದ್ದಬೇಕು ಅಂತನ್ಬಿಟ್ಟು ಹನುಮಂತ ಮತ್ತೆ ಗೌತಮಿ ಮತ್ತೆ ಮೋಕ್ಷಿತ ಅವರು ಹನುಮಂತ ಧನರಾಜ್ಗೆ ಇದು ಮಾಡಿದ್ರಲ್ವಾ, ಅದು ಮಿಸ್ಟೇಕ್. ಇನ್ನೋಸೆಂಟ್ ಇದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಗೇಮ್ ಅಂತ ಬಂದಾಗ ಗೇಮ್ ಇದ್ರಲ್ಲಿ ನೋಡ್ಬೇಕು. ಈ ತರ ಗದರೋದು ಆ ತರ ಎಲ್ಲ ಮಾಡಬಾರ್ದು ಗುರು. ಯಾರೇ ಆಗಿದ್ರು ಮಾಡಬಾರ್ದು, ಡಾಮಿನೇಟ್ ಅನ್ನೋದು ಮಾಡಬಾರ್ದು. ನಿಜವಾಗ್ಲು ಆ ಮೂಮೆಂಟ್ ಅಲ್ಲಿ ಧನರಾಜ್ ಅವರನ್ನ ನೋಡಿದ್ರೆ ಸಖತ್ ಬೇಜಾರಾಯ್ತು ಗುರು ನನಗಂತೂ. ನಿಜವಾಗ್ಲು ಧನರಾಜು ಈ ವಾರ ಕಳಪೆಗೆ ಅರ್ಹತೆ ಇರಲಿಲ್ಲ. ಬಟ್ ಆದ್ರೆ ಅರ್ಹತೆ ಇದ್ದಿದ್ದು ನನ್ನ ಪ್ರಕಾರ ಚೈತ್ರ ಅವರು. ಬಟ್ ಆದ್ರೆ ಚೈತ್ರ ಅವ್ರಿಗೆ ಅದೇ ಟೈಮಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ರಲ್ವಾ, ಚೈತ್ರ ಅವರು ಬಚಾವಾದ್ರು. ಧನರಾಜ್ ಅವ್ರು ಸಿಕ್ಕರು, ಧನರಾಜ್ ಅವ್ರಿಗೆ ದಂಡಂ ದಶಗುಣಂ ಬಾರಿಸಿದ್ರು, ಅಷ್ಟೇ ಆಗಿದ್ದು. ನಿಜವಾಗ್ಲು ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ ಧನರಾಜ್ ಅವ್ರ ವಿಚಾರದಲ್ಲಿ. ಈ ಕಡೆ ಬಂದು ಜೈಲಿಗೆ ತಗೊಂಡ್ಬಂದು ಹಾಕ್ತಾರೆ. ಧನರಾಜ್ ನಿಜವಾಗ್ಲು ಕಿರ್ಚಾಡ್ತಾ ಇರ್ತಾರೆ. ಅವ್ರು ಕಿರ್ಚಾಡೋದ್ರಲ್ಲೆಲ್ಲ ಒಂದು ಅರ್ಥ ಇದೆ ಗುರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಧನರಾಜ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಪಾಯಿಂಟ್ಸ್ ಅನ್ನ ಇಡಬೇಕು. ಈಗ ನಾನು ಒಂದೇ ಮಾತು ಗುರು ಹೇಳೋದು, 8 ಜನ ಕೊಟ್ಟಿದ್ದಾರೆ. ಈಗ ಮೋಕ್ಷಿತ ಅವರು ಒಬ್ರು ಕೊಟ್ಟಿಲ್ಲ ಅಂತಂದ್ರೆ ಧನರಾಜನ್ ಕಳಪೆ ಆಗ್ತಾ ಇರ್ಲಿಲ್ಲ. ಅವರು ತಗೊಂಡೋಗಿ ಅವ್ರಿಗೂ ಹಾಕಿದ್ರು ಅಷ್ಟೇ. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇಬ್ಬರು ರಿಸಲ್ಟ್ಸು ಸರಿ ಇಲ್ಲ ಗುರು. ನಿಜವಾಗ್ಲೂ ಸಿಲ್ಲಿ, ಅವ್ರದ್ದು ಸಿಲ್ಲಿ, ಇವ್ರದ್ದು ಸಿಲ್ಲಿ. ಅವ್ರು ಮಾತು ಕೇಳಲ್ಲ ಅಂತ ಅವ್ರು ಹಾಕೋದು, ಇವರು ನಾನು ಹೇಳಿದ ಮಾತು ಇವ್ರು ಕೇಳಲ್ಲ ಅಂತ ಇವ್ರು ಹಾಕೋದು. ಈ ಪಾಯಿಂಟ್ಸ್ಗಳೆಲ್ಲನೂ ಬರೀ ಸಿಲ್ಲಿ ಅಂತ ನನಗನ್ನಿಸ್ತು. ಬಟ್ ಧನರಾಜ್ ರಿಯಾಕ್ಟ್ ಆಗಿದ್ರಲ್ಲಿ ಅರ್ಥ ಇತ್ತು. ಧನರಾಜ್ ಅವರು ನೋಡ್ಬೇಕು, ಒಂದು ವೇಳೆ ಇನ್ ಕೇಸ್ ಉಳ್ಕೊಂಡ್ರೆ ಈ ವಾರ ಗೇಮ್ ಯಾವ ರೀತಿ ಚೇಂಜ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ನನಗೂ ಒಂದು ಕುತೂಹಲ ಇದೆ. ಮೋಕ್ಷಿತ ಅವರೊಂದ್ ಕಡೆ ಶಿಶಿರ್ ಅವ್ರ ಜೊತೆ ಬೇಜಾರಾಗ್ತಾ ಇರ್ತಾರೆ, ನಾನು ಅಷ್ಟೊಂದು ಅಹಂಕಾರ ಇದೀನ ದುರಹಂಕಾರ ಇದೀನ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಬಟ್ ಶಿಶಿರ್ ಅವರು ಸಮಾಧಾನ ಮಾಡ್ತಾ ಇದ್ದಾರೆ, ನೋಡ್ಬೇಕು ಹೆಂಗಾಗತ್ತೆ ಏನು ಅಂತ ಅಂದ್ಬಿಟ್ಟು. ನನಗೇನು ಅನ್ನಿಸ್ತು ಅಂತಂದ್ರೆ ಈ ಕಡೆ ಧನರಾಜ್ ಅವ್ರದ್ದು 2 ಶೇಡ್ ಓಪನ್ ಆಯ್ತು, ಓಪನ್ ಅಪ್ ಆದ್ರು ಕೊನೆಯಲ್ಲಾದ್ರು ಅಂತ ನನಗೆ ಅನಿಸ್ತು. ಈ ಕಡೆ ಇದೇ ಧನರಾಜು 2 ವೀಕ್ಸ್ 3 ವೀಕ್ಸ್ ಮುಂಚೆ ಓಪನ್ ಅಪ್ ಆಗಿದ್ದಿದ್ರೆ, ಇದೇ ತರ ಇದ್ದಿದ್ರೆ ಒನ್ ಆಫ್ ದಿ ಟಾಪ್ ಕಂಟೆಸ್ಟೆಂಟ್ ಆಗ್ತಾ ಇದ್ರು ಧನರಾಜು. ನಿಜವಾಗ್ಲು ಈ ಒಂದು ಎಪಿಸೋಡು ಇದು ನೆನ್ನೆ ಬರೋದು ಗುರುವಾರ ಬಂದ್ಬಿಟ್ಟಿದ್ರೆ ಧನರಾಜ್ ಆಟೋಮೆಟಿಕಲಿ ಸೇವ್ ಆಗಿರೋರೇನೋ ಅಂತ ನನಗೆ ಅನಿಸ್ತಾ ಇದೆ. ಟೂ ಲೇಟ್ ಅಂತ ಅನಿಸ್ತಾ ಇದೆ. ನೋಡ್ಬೇಕು, ಹೋಪ್ಫುಲಿ ಬೆಸ್ಟ್ ಕಾಯೋಣ ಧನರಾಜ್ ಅವ್ರಿಗೆ ಉಳ್ಕೋಬೇಕು ಮನೆಯಲ್ಲಿ ಅಂತ ಅಂದ್ಬಿಟ್ಟು. ಬಟ್ ಆದ್ರೆ ನಿಜವಾಗ್ಲು ಅವರಿಬ್ಬರಲ್ಲೂ ವಾದದಲ್ಲಿ ಅಷ್ಟೊಂದು ಅರ್ಥ ಇರಲಿಲ್ಲ ಅಂತ ನನ್ನ ಒಪಿನಿಯನ್. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು, ನಿಮಗೆ ಯಾರು ಸರಿ ಅನ್ಸಿದ್ರು, ಮೋಕ್ಷಿತ ಅವರು ನಿಜವಾಗ್ಲೂ ಅಹಂಕಾರಿನ ಅನ್ನೋದು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಅವರು ಬರ್ತಾ ಇದ್ದಾರೆ, ಅವ್ರ ಮೇಲೆ ನಿಮ್ಗೆ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.